100ಗೆ 200 ಮಾರ್ಕ್ಸು. ಅಷ್ಟೊಂದು ಚೆನ್ನಾಗಿ ಬಂದಿದೆಯಾ? ಕ್ಲಾಸ್ ಆಗಿದೆ. ಏನಿದು? ಮ್ಯಾಂಗೋ ಚೀಸ್ ಕೇಕ್. ಈ ವಿಡಿಯೋ ಕಂಪ್ಲೀಟ್ಲಿ ಎಕ್ಸ್ಪೆರಿಮೆಂಟಲ್ ವಿಡಿಯೋ. ನಂಗೆ ಅದನ್ನು ನೋಡಿದಾಗಿಂದ ಅದನ್ನು ಟ್ರೈ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಅವನ್ ಬೇಡ, ಏನು ಬೇಡ, ತುಂಬ ಸಿಂಪಲ್ಲು ಆ್ಯಂಡ್ ನನ್ನ ಪ್ರಕಾರ ಇದು ತುಂಬ ಚೆನ್ನಾಗಿ ಟರ್ನ್ಔಟ್ ಆಗುತ್ತೆ ಅಂತ. ಆಚೆ ಕಡೆ ಹೋಗಿ ಈ ಕೇಕ್ನ ತಿಂತೀನಿ ಅಂತ ಅಂದರೆ 200 ರೂಪಾಯಿ ಮೇಲೆ ಇಡಬೇಕಾಗುತ್ತೆ. ಮನೆಯಲ್ಲೇ ನಾನು ನಿಮಗೆ ಮ್ಯಾಂಗೋ ಚೀಸ್ ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಚೆನ್ನಾಗಾಗಲಿ ಅಂತ ಬೇಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಣ ಬನ್ನಿ. ರೆಸಿಪಿ ಏನೇನು ಬೇಕು ಅಂತ ಹೇಳಿ ತೋರಿಸ್ತೀನಿ. ಚೀಸ್ ಕೇಕ್ ಮಾಡೋದಕ್ಕೆ ಪನ್ನೀರ್ ಬೇಕು, ಮಿಲ್ಕ್ ಮೇಡ್ ಬೇಕು, ಇದು ಡೈಜೆಸ್ಟಿವ್ ಬಿಸ್ಕೆಟ್ ಬೇಕು, ನ್ಯೂಟ್ರಿ ಚಾಯ್ಸ್ ಅವ್ರದ್ದು, ಬೆಣ್ಣೆ ಬೇಕು, ಮಾವಿನ ಹಣ್ಣು ಬೇಕು, ಕ್ರೀಮ್ ಬೇಕು. ಇಷ್ಟು ಐಟಮು ಬೇಕೇ ಬೇಕು. ಸ್ವಲ್ಪ ನೀವು ಆಚೆ ಹೋಗಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡೆ ಬೆಟರು ಅನಿಸುತ್ತೆ ತಿನ್ನೋದು. ಇಷ್ಟು ಐಟಮ್ಗಳು ಬೇಕು. ಇವಾಗ ಚೀಸ್ ಕೇಕ್ ಮಾಡೋದು ಹೇಳ್ಕೊಡ್ತೀನಿ. ರುಬ್ಕೊಳ್ಳೋ ಕೆಲಸ ಜಾಸ್ತಿ ಇದೆ. ಸೊ ನಾನು ಬ್ರಿಟಾನಿಯಾ ಅವ್ರದ್ದು ನ್ಯೂಟ್ರಿ ಚಾಯ್ಸ್ ಡೈಜೆಸ್ಟಿವ್ ಬಿಸ್ಕೆಟ್ನ 6 ಹಾಕೋತಾ ಇದ್ದೀನಿ. 6 ಹಾಕ್ಕೊಂಡು ಏನೂ ಹಾಕೊಳ್ದಿರೋ ಹಾಗೆ ಹಾಗೇ ಡ್ರೈ ಆಗಿ ಪುಡಿ ಮಾಡ್ಕೋಬೇಕು. ಪುಡಿ ಪೂರ್ತಿ ರೆಡಿ ಆಯಿತು. ಈಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಕರಗಿಸಿರೋ ಬೆಣ್ಣೆ. ಕರಗೋಯ್ತದ ಬಿಡಿ, ಪರವಾಗಿಲ್ಲ, ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಬೇಕು. ಸೊ ಬೆಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ನಾನು ಕಲಿಸ್ಕೊತೀನಿ. ನಾನು ಮಾಡ್ತಾ ಮಾಡ್ತಾ ಹೊಸ ಹೊಸ ಐಟಮ್ಗಳನ್ನ ತುಂಬ ಕಲಿಯೋಕ್ಕೆ ಶುರು ಮಾಡ್ತೀನಿ. ಖುಷಿ ಆಯ್ತದೆ ಮಾಡೋಕ್ಕೆ. ನಮ್ಮಮ್ಮ ನೋಡಿ ಕೌಂಟ್ರ್ ಹೊಡಿತಾವ್ರು ಅಲ್ಲಿಂದನೇ. ಮಾಡ್ಕೊಡ್ತೀನಿ, ತಿನ್ಬಿಟ್ಟು ಅವಳು. ಬೌಲ್ ತೊಗೊಂಡಿದ್ದೀನಿ, ಗಾಜಿನ ಬೌಲು. ಅದಕ್ಕೆ ನಾನು ಈ ಥರ ಫುಲ್ ಹಿಂಗೆ ಲೇಯರ್ ಮಾಡ್ಕೊತೀನಿ. ನೋಡಿ ಇದಕ್ಕೆ ಹಾಕಿಟ್ಟಿದ್ದೀನಿ ನಾನು ಆಲ್ರೆಡಿ. ಈ ಥರ ಕಂಪ್ಲೀಟಾಗಿ ಲೇಯರ್ ಮಾಡ್ಕೋಬೇಕು. ಓಕೆ, ಒಂದು ಫುಲ್ ಲೇಯರ್ ಇದಾಗುತ್ತೆ. ಆಮೇಲೆ ಇದನ್ನು ನೀಟಾಗಿ ಈ ಥರ ಹಿಂಗೆ ಫ್ಲ್ಯಾಟ್ ಮಾಡಿಬಿಡೋಣ. ಇದ್ರ ಮೇಲೆ ಇವಾಗ ನಾವು ಲೇಯರ್ಸ್ ಮಾಡಬೇಕು. ನೆಕ್ಸ್ಟು ರುಬ್ಕೊಳ್ಳೋಕ್ಕಿದೆ, ಹೇಳ್ತೀನಿ. ಇದು ರೆಡಿ ಮಾಡಾಗಿದೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಒಂದು ಲೇಯರ್ ಮಾಡ್ಕೊಳ್ಳೋದಕ್ಕೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಹಾಕ್ಕೊಂಡ್ಮೇಲೆ ನಾನಿವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡನ್ನ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸ್ವೀಟ್ಗೆ ಚೆಗಿ ಅಷ್ಟೊತ್ತಿಗೆ ಚೆಲ್ಲೋಗ್ಬಿಡುತ್ತೆ. ಸೊ ಮಿಲ್ಕ್ ಮೇಡ್ ಸ್ವಲ್ಪ ಸ್ವೀಟ್ ಬೇಕಾಗುತ್ತೆ. ನಾನು ಮಿಲ್ಕಿ ಮಿಸ್ಟ್ ಅಲ್ಲ, ನೆಸ್ಲೆ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ ಇದು. ಮಿಲ್ಕ್ ಮೇಡ್ ಹಾಕೊಂಡ್ಮೇಲೆ ಸ್ವಲ್ಪ ಕ್ರೀಮ್ ಹಾಕ್ಕೋಬೇಕು. ಸೊ ನೋಡ್ಕೊಳ್ಳಿ ಆಯಿತಾ. ಕ್ರೀಮ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು ಲೇಯರ್ ಫುಲ್ ಬೇಕಾಗುತ್ತೆ ನಮಗೆ. ಇದಾಗ್ತಾ ಇದ್ದಂಗೆ ಇವಾಗ ದ ಮೇನ್ ಇಂಗ್ರೀಡಿಯೆಂಟ್ ಈಸ್ ನಮ್ಮ ಮ್ಯಾಂಗೋ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಮ್ಯಾಂಗೋಸ್ನ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನಾನು ರುಬ್ಕೋತೀನಿ. ಸಖತ್ ತಿಕ್ಕಾಗಿ ಪೇಸ್ಟ್ ಆಗಬೇಕು. ಒಂದು ಚೂರು ನೀರು ಆ್ಯಡ್ ಮಾಡಿಬಿಡಿ. ಆ ಪನ್ನೀರ್ ಇರೋದ್ರಿಂದ ಸಖತ್ತಾಗಿ ತೊಗೊಳುತ್ತೆ. ಸೊ ಇದನ್ನೆಲ್ಲ ನೀಟಾಗಿ ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈಗ ನಾವು ಈ ಬಿಸ್ಕೆಟ್ ಏನು ಹಾಕಿದ್ದೀವಿ ಇದ್ರ ಮೇಲೆ ಇದು ಲೇಯರ್ ಆಗುತ್ತೆ. ಸೊ ಮ್ಯಾಂಗೋದು ಅವಾಗವಾಗ ಒಂದು ಚೂರು ಪೀಸ್ ಇದ್ದರೆ ಏನೂ ತೊಂದರೆ ಇಲ್ಲ. ಒಂದು ಪೂರ್ತಿ ಲೇಯರ್ ಹಾಕಬೇಕು. ಸೊ ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಪ್ಲೀಸಪ್ಪ ಚೆನ್ನಾಗಿ ಬರಪ್ಪ, ಆಸೆ ಪಟ್ಟು ಮಾಡ್ತಾಯಿದ್ದೀನಿ. ಓಕೆ, ಈ ಕಡೆದಕ್ಕೂ ಹಾಕೊಂಡ್ಬಿಡ್ತೀನಿ. ಇದು ಲೇಯರ್ಸೇ ಇಂಪಾರ್ಟೆಂಟ್ ಈ ಕೇಕ್ಗೆ. ಇನ್ನೂ ಒಂದು ರೌಂಡು ಒಂಚೂರು ರುಬ್ಕೊಳ್ಳೋಕ್ಕಿದೆ, ಮಾಡಿಬಿಡ್ತೀನಿ. ಯಾಕಂತೂ ಸಕ್ಕದಾಗಿ ಬಂದಿದೆ. ಒಂದು ಲಾಸ್ಟ್ ಲೇಯರು ಮಿಕ್ಸಿ ಜಾರ್ನ ಅದನ್ನೇ ತೊಳ್ಕೊಂಡಿದ್ದೀನಿ. ಈ ಮಿಕ್ಸಿ ಜಾರ್ಗೆ ಮಿಕ್ಕಿದಂತೆ ಇನ್ನೊಂದು ಸ್ವಲ್ಪ ಮಾವಿನ ಇತ್ತು, ಆ ಮಾವಿನ ಹಣ್ಣನ್ನ ಹಾಕಿದ್ದೀನಿ. ಈಗ ಒಂದು ಟ್ವಿಸ್ಟ್ ಇದೆ, ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಬೇಕು. ಇದೇ ಟ್ವಿಸ್ಟ್ ಇರೋದು. ಒಂದು ಚೂರೇ ಚಿಕ್ಕ ನಿಂಬೆ ಹಣ್ಣನ್ನ ತೊಗೊಂಡು ಹಿಂಡಿ ಈಗ ಮತ್ತೊಮ್ಮೆ ಇದನ್ನು ಏನೂ ಹಾಕ್ದಿರೋ ಹಾಗೆ ಪೇಸ್ಟಿಂಗ್ ಮಾಡ್ಕೋಬೇಕು. ಮಾಡೋಣ ಇರೋದ್ರಿಂದ ಪರವಾಗಿಲ್ಲ. ನೋಡಿ ಈ ಥರ ಹಿಂಗಾಗಿದ್ರೆ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನಾನೇನು ಮಾಡ್ತೀನಿ, ಇದ್ರ ಮೇಲೆ ಒಂದು ಲೇಯರ್ ಮಾಡ್ತೀನಿ ಅಷ್ಟೇ. ಇದ್ರ ಮೇಲೆ ಸುಮ್ಮನೆ ಹಿಂಗೆ ಹಾಕೋದಷ್ಟೇ. ಲಾಸ್ಟಿಗೆ ಸ್ವಲ್ಪ ಶಾರ್ಟೇಜ್ ಆಯಿತು, ಪರವಾಗಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ. ಸೊ ಅದು ಕಂಪ್ಲೀಟ್ ಒಂದು ಲೇಯರ್ ಬರಬೇಕು. ಸೊ ಈ ಥರ ನೀಟಾಗಿ ಒಂದು ಲೇಯರ್ ಮಾಡ್ಕೊಳ್ಳೋಣ.
ಕಮ್ಸ್ ಬಿಸ್ಕೆಟು, ಅದಾದಮೇಲೆ ಪನ್ನೀರ್ದು ಒಂದು ಲೇಯರ್ ಹಾಕಿದ್ದೀನಿ. ಅದಾದಮೇಲೆ ಬರೀ ಮಾವಿನ ಹಣ್ಣು ನಿಂಬೆಹಣ್ಣಲ್ಲಿ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಒಂಚೂರು ಮಾವಿನ ಹಣ್ಣು ಹಾಕಿದ್ದೀನಿ. ಇದನ್ನು ಸ್ಟ್ರೈಟಾಗಿ 3 hours ಫ್ರಿಜ್ಜಲ್ಲಿ ಇಡಬೇಕು. ಸೊ ಇಟ್ ಈಸ್ ಗೋಯಿಂಗ್ ಟು ದ ಫ್ರಿಜ್ ನಾವು. ಲೆಟ್ಸ್ ಗೋ. ಲೇಯರ್ಸ್ ಕಾಣಿಸ್ತಾ ಇದೆಯಾ? ಬಿಸ್ಕೆಟು ಇದೊಂದು ಲೇಯರು, ಇದು ಮೇಲೆ ಲೇಯರು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು, ನನಗೆ ಫಸ್ಟ್ ಟೈಮ್ ಮಾಡಿದಲ್ವಾ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಇನ್ನೂ 1-2 ಲೇಯರ್ ಅಷ್ಟು ಹಾಕ್ಕೊಂಡ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇವಾಗ ಆ್ಯಕ್ಚುಲಿ 3 ಲೇಯರ್ಸ್ ಬರಬೇಕಿತ್ತು, ನಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಿದೆ ಅಂದರೆ 2 ಲೇಯರ್ಸ್ ಬಂದಿದೆ. ಬಟ್ ಇಟ್ಸ್ ಓಕೆ. ಇವಾಗ ಫ್ರಿಜ್ಜಲ್ಲಿ ಇಡೋಣ, ಟೇಸ್ಟ್ ನೋಡಿ ಹೇಳ್ತೀನಿ 3 hours ಆದಮೇಲೆ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಬಿಸ್ಕೆಟು, ಇದು ಎಲ್ಲ ಎರಡರಲ್ಲೂ ಸಖತ್ತಾಗಿ ಕಾಣಿಸ್ತಾ ಇದೆ. ಮ್ಯಾಂಗೋ ಚೀಸ್ ಕೇಕ್, ಟೇಕ್ ಇಟ್ ಅಮ್ಮ. ಈಗ ಫುಲ್ಲು ಡೀಪಾಗಿ ಕೆಳಗಡೆಯಿಂದ ಎತ್ಕೊಂಡು ತಿನ್ನಬೇಕು, ಮೇಲ್ಗಡೆ ತಿನ್ನೋದಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು ಬಿಡು. ಫುಲ್ ಎತ್ಕೋಬೇಕು ಕೆಳಗಿಂದ, ಬಿಸ್ಕೆಟ್ ಇದೆ ಅಲ್ಲಿ ಕೆಳಗಡೆ. ಹಾಂ, ಅದನ್ನೇ ಹೇಳಿದ್ದು ಮೇಡಮ್, 3 ಲೇಯರ್ಸ್ ಇರೋದು. ಬಿಸ್ಕೆಟ್ ಎತ್ತಕ್ಕಾಯ್ತಲ್ಲ, ಬಂತು. ಹೀಟ್ ಮಾಡಿ. ಸ್ಟ್ರಾಸಾಗಿದೆ. ಹೌದಾ? ಸೀರಿಯಸ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನಾನು. 100ಗೆ 200 ಮಾರ್ಕ್ಸು. ಅಷ್ಟೊಂದು ಚೆನ್ನಾಗಿ ಬಂದಿದೆಯಾ? ಫಸ್ಟ್ ಕ್ಲಾಸ್ ಆಗಿದೆ. ಏನಿದು? ಮ್ಯಾಂಗೋ ಚೀಸ್ ಕೇಕ್. ಚೆನ್ನಾಗಿದೆ. ಏನೋ ಒಂದು ಹೆಸರು ನಮಗೆ ಯಾಕೆ, ತಿನ್ನೋದು ಮುಖ್ಯ. ಫಸ್ಟ್ ಕ್ಲಾಸ್ ಆಗಿದೆ. ಸಕ್ಸಸ್ಸಾ? ಎಲ್ಲ ಚೆನ್ನಾಗಿದೆ. ಏನು ಹೆಸರು ಗೊತ್ತಿಲ್ಲ ಅಷ್ಟೇ. ನಿಮ್ಮ ಮನೆ ಕಂಡಿದ್ದಲ್ಲ, ನಾನು ಮಾಡಿದೆ ಗ್ಯಾಪಲ್ಲಿ. ಆ ಬಿಸ್ಕೆಟ್ ಸಮೇತ ಎತ್ಕೊಂಡು ತಿನ್ನು ಮಮ್ಮಿ. 3 ಲೇಯರ್ಸು, ಮೇಲ್ಗಡೆ 1 ಲೇಯರ್ ಸ್ವಲ್ಪ ಶಾರ್ಟೇಜ್ ಆಯಿತು, ನಂಗೆ ಗೊತ್ತಾಗಲಿಲ್ಲ. ಆ ಬಿಸ್ಕೆಟು ಹಾಗೆ ಕ್ರಿಸ್ಪಿಯಾಗಿದೆ, ಫ್ರೆಶ್ ಆಗಿದೆ. ಬೆಣ್ಣೆ ಹಾಕಿದ್ದೀನಲ್ಲ, ಒಂಚೂರೂ ಒಂಥರ ಸಾಫ್ಟ್ ಆಗಿಲ್ಲ. ಈ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬಿಸ್ಕೆಟು ಮಜ್ಜಾ ಇದೆ, ಸಾಫ್ಟ್ ಆಗಿದೆ. ಅಂದರೆ ತಿನ್ನೋದಕ್ಕೆ ಚೆನ್ನಾಗಿದೆ. ಆ ಕ್ರಿಸ್ಪಿನೆಸ್ ಹಂಗೆ ಇದೆ, ಕರ್ಮು ಕುರ್ಮು ಅಂತ. ಅದು ಹಂಗೆ ಸಿಗಬೇಕು, ಅದು ಹಂಗೆ ಸಿಗಬೇಕು. ನೀವು ನೈಸಾಗಿರೋ ತಿಂದರೆ ಬಿಸ್ಕೆಟ್ ಮಧ್ಯದಲ್ಲಿ ಸಿಕ್ಕಿದಾಗ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ಸೂಪರ್. ಶಬಾಸ್ ಸ್ವತಿ, ಶಬಾಸ್ ಶಬಾಸ್. ಫಸ್ಟ್ ಟೈಮ್ ಫಸ್ಟ್ ಅಟೆಂಪ್ಟಲ್ಲೇ ಸಕ್ಸಸ್ ಆದೆ ನಾನು. ತುಂಬ ಚೆನ್ನಾಗಿ ಮಾಡಿದ್ಯಾ. ಆ್ಯಕ್ಚುಲಿ 4 hours ಮೇಲೆ ಇಡಬೇಕು. ನಾನು ಆ್ಯಕ್ಚುಲಿ 1 hourಗೆ ತೆಗೆದಿದ್ದೀನಿ. ಸಾಕಾ ನಿನಗೆ? ಅಷ್ಟು ಸಾಕು ಅನ್ಸುತ್ತಾ? ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೋದು ಅನ್ಸುತ್ತಾ? ಇದು ಯಾವ ಥರ ತಿನ್ನಬೇಕು ಅಂತ ನನಗೂ. ಆ್ಯಕ್ಚುಲಿ ಚೀಸ್ ಕೇಕ್ ಎಲ್ಲ ನಿಂಗೆ ಸಾಫ್ಟಾಗೇ ಇರುತ್ತೆ, ಅಥವಾ ಟಬ್ ಕೇಕ್ ಅಂತ ಕರೀತಾರೆ. ಇದು ಹಿಂಗೆ ಸಾಫ್ಟಾಗೇ ಬರೋದು. ತುಂಬ ಕೇಕ್, ನಾರ್ಮಲ್ ಕೇಕ್ ಟೆಕ್ಸ್ಚರ್ ಬರಲ್ಲ ಇದೆಲ್ಲ. ಅದು ಮೈದಾ ಹಾಕ್ಬೇಕು. ಹಾಂ, ಅದಕ್ಕೆ ಮೈದಾ ಹಾಕಬೇಕು. ಇದು ಇಷ್ಟೇ ಇದೆ. ಸಾಕು, ತುಂಬ ಚೆನ್ನಾಗಿದೆ. ಎಮ್ಮಿ, ನೀನು ತಿನ್ನು. ಇಬ್ರಿಗೂ ಒಂದೊಂದು ಬೌಲ್ ಮಾಡಿದ್ದೀನಿ. ಅದಕ್ಕೇನೆ ನಾನೊಂದು ಬೌಲು, ನಮ್ಮಮ್ಮ ಒಂದು ಬೌಲು. ನೋಡಿ, ಅಪ್ರೂಪಕ್ಕೆ ಮಾಡಿದ್ರೆ ಏನು ಗೊತ್ತಾ, 1/2 ಮಾಡಬೇಡ, ನಾವು ಸಂತೋಷವಾಗಿ ತಿನ್ಬೇಕು. ಅದಕ್ಕೆ 2 ಬೌಲ್ ಮಾಡಿರೋದು ನಾನು. ಸೂಪರ್. ಎಮ್ಮಿ, ನಾನು ಟ್ರೈ ಮಾಡಿಬಿಟ್ಟು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಟೈಮ್ ಒಂದು ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಿದೆ. ನಮ್ಮಮ್ಮಂಗೆ ಭಾಳ ಇಷ್ಟ ಆಯ್ತಂತೆ. ಸೊ ನಾನು ಹೇಳ್ತೀನಿ. ಸುಳ್ಳು ಯಾಕೆ ಹೇಳ್ತೀಯ? ಸಕ್ಕತ್ತಾಗಿದೆ. ಲುಕ್ ಅಟ್ ದಿಸ್ 3 ಲೇಯರ್ಸ್. ಫಸ್ಟ್ ಟೈಮೇ ಚೆನ್ನಾಗಿ ಮಾಡ್ಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ಲ ನಮಗೆ. ನಾವೇ ಬೆಂತಟ್ಕೊಳ್ಳಂಗಿದೆ. ವಾವ್, ಸೀರಿಯಸ್ ಆಗಿ ಜಸ್ಟ್ ವಾವ್. ಓ, ನಾನು ದೇವರೊಣ ಇದು ಹಾಳಾಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಹಾಳಾದರೂ ನಾನು ವೀಡಿಯೋ ಮಾಡ್ತಿದ್ದೆ, ಅದು ಬೇರೆ ವಿಷಯ. ಫಸ್ಟ್ ಅಟೆಂಪ್ಟಲ್ಲೇ ಸಕ್ಕತ್ತಾಗಿ ಬಂದಿದೆ. ಇನ್ನೂ 2 hours ಫ್ರಿಜ್ಜಲ್ಲಿ ಇಡ್ಬೋದು, ಏನೂ ತೊಂದರೆ ಇಲ್ಲ, ಇನ್ನೂ ಇಡ್ಬೋದು. ಆ ಬಿಸ್ಕೆಟಿಗೆ ನಾನು ಸರಿಯಾಗಿ ಬೆಣ್ಣೆ ಉಯ್ದೆ ಗೊತ್ತಾ, ಆ ಫ್ಲೇವರ್ ಸಖತ್ತಾಗಿದೆ. ಆ ಬಿಸ್ಕೆಟಿಗೆ ಬೆಣ್ಣೆ ಹಾಕಿದ್ದು ನಾನು. ಅಮ್ಮ, ಇದಕ್ಕೆ ಏನೋ ಒಂದು ಎಕ್ಸ್ಟ್ರಾ ಫ್ಲೇವರ್ ಹಾಕಿದ್ದೀನಿ. ಏನು ಹೇಳು, ಕಂಡುಹಿಡಿತೀಯ ನೀನು? ಸೂಪರಾಗಿದೆ, ಟ್ರೈ ಮಾಡಿ. ನಮ್ಮಮ್ಮಂಗೆ ಗೊತ್ತೇ ಇಲ್ಲ ನಾನು ಏನು ಹಾಕಿದ್ದೀನಿ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಬಯಲಿ ಮೇಲೆ. ನಮ್ಮಮ್ಮನ ಹಾಗೆ ತೋರಿಸ್ತೀನಿ ನೋಡಿ. ಕಾಣ್ತಾ ಇದ್ದಾರಾ? ಕಾಣ್ತಾನೇ ಇಲ್ಲ ನಮ್ಮಮ್ಮ. ನೋಡಿಲ್ಲ, ಆಯಿತು, ಇಲ್ಲೇ ನೋಡು. ಏನು ಹಾಕಿರ್ಬೋದು ನಾನು ಇದಕ್ಕೆ, ಹೇಳು, ನೀ ಗೆಸ್ಸು ಮಾಡಲ್ಲ. ನೀನಾರ ಹಾಕಿದ್ಯಾ?
ಇದಕ್ಕೆ ನಾನು ಪನ್ನೀರ್ ಹಾಕಿದ್ದೀನಿ. ಒಂದು ಚೂರು ಗೊತ್ತಾಗಲ್ಲ ಪನ್ನೀರ್ ಹಾಕಿದ್ದೀನಿ ಅಂತ. ಹೈ ಪ್ರೋಟೀನ್, ರಿಚ್ ಆಗಿದೆ, ಆರೋಗ್ಯಕ್ಕೆ ಒಳ್ಳೆಯದು. ಮನೇಲಿ ಮಾಡ್ಕೊಂಡು ತಿಂತಾ ಇರೋದು. ಅವನ್ ಬೇಡ, ಏನು ಬೇಡ. ಬೇಕರಿಗಳಲ್ಲಿ ಮಾಡ್ತಾರೆ. ಬ್ಯೂಟಿಫುಲ್ ಮ್ಯಾಂಗೋ ಚೀಸ್ ಕೇಕ್, ಬ್ಯೂಟಿಫುಲ್ ಆಗಿದೆ. ಟ್ರೈ ಮಾಡಿ. ಸೀರಿಯಸ್ಸಾಗಿ ಹಾನೆಸ್ಟಾಗಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ. ನೀವು ರೆಸಿಪಿನ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ ಬೌಲ್ ಫುಲ್ ಖಾಲಿ ಮಾಡ್ತೀನಿ. ನಮ್ಮಮ್ಮ ಅಲ್ಲಿ ಮುಕ್ಕಲ್ ಭಾಗ ಖಾಲಿ ಮಾಡಾಯಿತು. ನಾನೇ ಇಟ್ಕೊಂಡಿದ್ದೀನಿ. ನಾನು ದೊಡ್ಡ ಬೌಲ್, ಅಮ್ಮ ಚಿಕ್ಕ ಬೌಲ್ ಕೊಟ್ಟಿದ್ದೀನಿ. ನಾನು ದೊಡ್ಡ ಬೌಲಲ್ಲಿ ತಿಂತಾ ಇದ್ದೀನಿ. ಇಲ್ಲಾಡಿ ಬಿಸ್ಕೆಟ್ ಚೆನ್ನಾಗಿದೆ. ಅದು ಅಷ್ಟು ಕೋಲ್ಡಲ್ಲಿ ಇದ್ರೂ ಒಂಚೂರು ಸಾಫ್ಟ್ ಆಗಿಲ್ಲ ನೋಡು ಬಿಸ್ಕೆಟ್. ಹಂಗೆ ಸಾಕಾಗಿ ಬಂದೆ. ಬೇರೆ ಬಿಸ್ಕೆಟಲ್ಲಿ ಮಾಡಿದ್ರೆ ಹೆಂಗೆ ಬರುತ್ತೆ ನಂಗೆ ಗೊತ್ತಿಲ್ಲ. ನಾನು ಬ್ರಿಟಾನಿಯಾ ಅವ್ರದ್ದು ನ್ಯೂಟ್ರಿ ಚಾಯ್ಸಲ್ಲಿ ಮಾಡಿರೋದು. ಬೊಂಬಾಡ ಬಂದಿದೆ. ನೋ ಕಮೆಂಟ್ಸ್. ಸಾಕಾಗಿದೆ. ಕ್ರೇಜಿ ಟೇಸ್ಟು. ಐ ಲವ್ಡ್ ಇಟ್. ಯು ಆಲ್ಸೋ ಡೂ ಟ್ರೈ ಇಟ್. ಎಲ್ಲರೂ ಟ್ರೈ ಮಾಡೋದು. ಮಕ್ಕಳಂತೂ ಭಾರಿ ಖುಷಿ ಮಕ್ಕಳು ಸ್ಕೂಲಿಂದ ಬಂದ ಸ್ನ್ಯಾಕ್ಸ್ ಮಾಡ್ಕೊಟ್ಬಿಟ್ರಿ. ಮಾವಿನ ಹಣ್ಣು, ಪನ್ನೀರು, ರಿಚ್ಚು, ಹೊಟ್ಟೆನೂ ತುಂಬುತ್ತೆ. ಹೆಲ್ದಿ ರೆಸಿಪಿ. ಹೊರಗಡೆ ತಿನ್ನೋದು ಹೆಲ್ತ್ ಹಾಳಾಗ್ತದೆ. ಸಕ್ಕರೆನೇ ಹಾಕಿಲ್ಲ, ಮಿಲ್ಕ್ ಮೇಡಲ್ಲೇ ಎಲ್ಲ ಇರುತ್ತೆ. ಒಂದು ಡ್ರಾಪ್ ಸಕ್ಕರೆ ಹಾಕಿಲ್ಲ ನಾನು. ಪರ್ಫೆಕ್ಟ್ ರೆಸಿಪಿ.